ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತುಮಕೂರಿನಲ್ಲಿ ಬೆಳ್ಳಂಬೆಳಗ್ಗೆನೆ ಬಾರ್ಗೆ ಬರ್ತಾರೆ ಮಕ್ಕಳು. ಹಾಲು ಕುಡಿಯೋ ಹೊತ್ತಲ್ಲಿ ಇಲ್ಲಿ ಆಲ್ಕೋಹಾಲ್ ಸಿಗುತ್ತೆ. ತುಮಕೂರಿನ ಯಲ್ಲಾಪುರ ಬಸ್ ನಿಲ್ದಾಣದ ಬಳಿ ಇರುವಂತ ಬಾರ್ ಇದು. ಬೆಳ್ಳಂಬೆಳಗ್ಗೆನೆ ಮಕ್ಕಳು ಬಾರಿಗೆ ಬರ್ತಾರೆ. ಮಕ್ಕಳು ಹಾಲು ಕುಡಿಯುವಂತ ಸಮಯ, ಆದ್ರೆ ಈ ಬಾರ್ನಲ್ಲಿ ಬೆಳ್ಳಂಬೆಳಗ್ಗೆನೆ ಆಲ್ಕೋಹಾಲ್ ದೊರೆಯುತ್ತೆ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಬಾರ್ನಲ್ಲಿ ರೂಲ್ಸ್ ಬ್ರೇಕ್ ಮಾಡ್ತಿದ್ದಾರೆ. ಬಾರ್ಗೆ ಬಂದಿದ್ದ ಬಾಲಕನಿಗೆ ಮದ್ಯ ಮಾರಾಟ ಮಾಡಿದಂತ ಸಿಬ್ಬಂದಿ. ಅಪ್ರಾಪ್ತ ಅಂತ ತಿಳಿದಿದ್ರು ಕೂಡ ಡ್ರಿಂಕ್ಸ್ ಪ್ಯಾಕೆಟ್ ಅನ್ನ ಕೊಟ್ಟಿದ್ದಾರೆ ಸಿಬ್ಬಂದಿ. ಮಕ್ಕಳಿಗೆ ಮದ್ಯ ಮಾರಾಟ ಮಾಡಬಾರ್ದು ಎಂಬ ನಿಯಮ ಇದೆ, ಅದ್ರ ಉಲ್ಲಂಘನೆ ಆಗಿದೆ. ಇವ್ರಿಗೆ ದುಡ್ಡು ಸಿಕ್ಕರೆ ಸಾಕು, ಎಣ್ಣೆ ತಗೊಳಕ್ಕೆ ಮಕ್ಕಳು ಬಂದಿದ್ದಾರೋ ಲೇಡೀಸ್ ಬಂದಿದ್ದಾರೋ ಯಾರು ಬಂದಿದ್ದಾರೆ ಅದು ಅವ್ರಿಗೆ ಲೆಕ್ಕಕ್ಕಿಲ್ಲ. ರೂಲ್ಸ್ ಬ್ರೇಕ್ ಆದ್ರೂ ಪರವಾಗಿಲ್ಲ, ಎಣ್ಣೆ ಪ್ಯಾಕೆಟ್ ಕೊಟ್ಟು ಕಳಿಸ್ತಾರೆ. ನಿಗದಿತ ಸಮಯಕ್ಕೆ ಮುಂಚಿತವಾಗಿ ಬಾರ್ ತೆರೆದು ಅಕ್ರಮ ಮಾರಾಟ ಮಾಡಲಾಗ್ತಾ ಇದೆ. ಮತ್ತೊಂದು ರೂಲ್ಸ್ ಬ್ರೇಕ್. ಬೆಳಗ್ಗೆನೆ ಬಾರ್ ತೆರೆದು ಬಾಲಕನಿಗೆ ಮದ್ಯ ಮಾರಾಟ ಮಾಡಿರುವಂತ ಬಾರ್ ಮಾಲೀಕ ಸದ್ಯ ಮಕ್ಕಳಿಗೆ ಮದ್ಯ ಮಾರಾಟ ಮಾಡುವ ಬಾರ್ ಲೈಸೆನ್ಸ್ ರದ್ದುಪಡಿಸಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ಸಾಮಾಜಿಕ ಹೋರಾಟಗಾರ ಜಟ್ಟಿ ಅಗ್ರಹಾರ ನಾಗರಾಜು ದೂರನ್ನ ಕೊಟ್ಟಿದ್ದಾರೆ. ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಎಣ್ಣೆ ತಗೊಳಕ್ ಯಾರು ಬಂದಿದ್ದಾರೆ ಅಂತ ನೋಡ್ಬೇಕು. ಫಸ್ಟ್ ಆಫ್ ಆಲ್ ಅಂಗಡಿ ಓಪನ್ ಮಾಡೋದಕ್ಕೆ ಅಂತ ಒಂದು ಬಾರ್ ಓಪನ್ ಮಾಡೋದಕ್ಕೆ ಒಂದು ಟೈಮಿಂಗ್ಸ್ ಇರುತ್ತೆ. ಮುಂಚೆನೆ ಇನ್ನು ಬೆಳ್ಕರಿಯೋಕ್ಕೂ ಮುಂಚೆನೆ ಬಾರ್ ಓಪನ್ ಮಾಡ್ಕೊಂಡು ಕೂರ್ತಾರೆ. ತೆಗೆದುಕೊಂಡು ಹೋಗಕ್ಕೆ ಅಂತ ಬಾಲಕ ಬಂದ್ರು ನೋಡಲ್ಲ. ನೋಡಿ, ಚಿಕ್ಕ ಹುಡುಗ ಬಂದಿದ್ದಾನೆ, ಆತನ ಕೈಲಿ ಎಣ್ಣೆ ಪ್ಯಾಕೆಟ್ ಕೊಟ್ಕೊಳ್ಸಿದ್ದಾರೆ. ಆತ ಕುಡಿದೇ ಇರ್ಬೋದು, ಬಟ್ ಆದ್ರೂ ಏನೋ ಕ್ಯೂರಿಯಾಸಿಟಿ ಕುಡ್ದ ಅಂತ ಅಂದ್ರೆ, ಆತ ಚಟಕ್ಕೆ ಬಲಿಯಾದ ಅಂತಂದ್ರೆ ಯಾರು ಹೊಣೆ? ಮಕ್ಕಳ ಕೈಲಿ ಕೊಟ್ಟು ಕಳಿಸ್ಬಾರ್ದು. ಬಾರ್ನ ಅಷ್ಟು ಬೇಗ ಓಪನ್ ಮಾಡಬಾರ್ದು. ಎಲ್ಲಾ ರೂಲ್ಸ್ ಬ್ರೇಕ್ ಮಾಡ್ಲಾಗ್ತಾ ಇದೆ. ಅಬಕಾರಿ ಉಪ ಆಯುಕ್ತರಿಗೆ ಈಗ ದೂರು ಕೊಟ್ಟಿದ್ದಾರೆ ನಾಗರಾಜು. ತಕ್ಷಣವೇ ಆಕ್ಷನ್ ತಗೋಬೇಕು ಅಬಕಾರಿ ಇಲಾಖೆ. वो मेरा पापा बीमार है थोड़ा। आप भी पीता? नहीं। कितना एज आपका? वही एक मेरी माँ पीती है, मेरा पापा। भाभी पीती?